dear friends. Today we are about to witness a skit that makes you laugh, think, and feel proud of who we are. Yes, this skit is inspired by the golden words of our own and our Dr. Rajkumar from his classic audio, where he beautifully explains the importance of English. Nowadays, English has become so international that even when we go to buy bonda, we ask, "Uncle, one bonda please." But when it is tasty, we automatically say, "Super maga," straight from the heart. Unfortunately or fortunately, English has become the global connecting language. Flights fly in English, emails type in English, exams also full in English. And yes, our medium of instruction in school is English. Because learning English is a must in today's world. It opens doors, careers, and global opportunities. Does that we forget Kannada? Not at all. Kannada is not just a language. It is our identity, our culture, and our emotions. As our parents and teachers say, English ಬೇಕು ಆದರೆ ಕನ್ನಡ ಮರಿಬಾರ್ದು. English is needed, but Kannada should be always deeply rooted. So parents, please relax. Children will speak English confidently and also say Amma, Appa, Anna, Akka with equal pride. Values and powerful message. Let us now enjoy this skit that reminds us learn English to connect with the world, but love Kannada to stay connected with your roots. Put your hands together for this wonderful skit inspired by the legendary Dr. Rajkumar. ಹಲೋ ಹಲೋ ನಾನು ಸೀತಾರಾಮಯ್ಯ ಮಾತಾಡ್ತಿರೋದು. ಸ್ವಲ್ಪ ಇರಪ್ಪ ಇರು. ಅಯ್ಯೋ, ನಿಮಗೆಲ್ಲ ಅಂದಿದ್ದು ಇಲ್ಲೇ ನಮ್ಮವ್ರಿಗೆ. ಏನ್ ಸಮಾಚಾರ? ಇದಾರೆ ಕರೀಲ. ಸ್ವಲ್ಪ ತಾಳಿ ಕರೀತೀವಿ. ಹಲೋ, ಯಾವಲ್ಲೋ ಅನ್ನೋನು. ಹಲೋ ಹಲೋ, ತಿರುಗಿ ಅನ್ನೋದು ಕ್ಯಾನ್ ಗೆಟ್ ಅಲ್ಲೋದ್ರ ಬಿಟ್ಟೇನು ಮಾವಿನಕಾಯಿ. ನಿನ್ನೊಬ್ಬನಿಗೆ ಅಲ್ಲ ಕಾಣಲ್ಲ ಇಂಗ್ಲಿಷ್ ಬರೋದು. ನಂಗೂ ಬರ್ತೈತೆ, ನಂಗೂ ಇಂಗ್ಲಿಷ್ ಬರಕಿಲ್ಲ. ಏನಲ್ಲಿ ಕಣ್ಣಂಗ್ ಒಳಗ್ ಸೇರ್ಕೊಂಡ್ಬಿಟ್ಟಿದ್ಯಾ? ಕೂಗಾಡ್ತಾ ಇದೆಯಲ್ಲ, ಗಂಡ್ಸಾಗಿದ್ರೆ ಬಾರಲ್ಲ ಈಚೆಗೆ ಒಂದ್ ಕೈ ವಿಚಾರಿಸ್ಕತ್ತೀನಿ. ಹಂಗೆ ಯಾರಮ್ಮದು ಟೆಲಿಫೋನಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದು? ಯಾವನ್ನ ಹೇಳಿಕಾಯಿ ಅನ್ನೋದು? ಡ್ಯಾಡಿ, ಇಲ್ಲೊಬ್ಬ ಕಾಡು ಮನುಷ್ಯ ಸೇರ್ಕೊಂಡ್ರೆ ನಮ್ ಗ್ರಹಚಾರಕ್ಕೆ ಶುದ್ಧ ಫೂಲ್. ಸಾರಿ ಡ್ಯಾಡಿ, ಈ ಇಡಿಯಟ್ಗೋಸ್ಕರ ನಾನು ಎಕ್ಸ್ಕ್ಯೂಸ್ ಕೇಳ್ಕೊತೀನಿ. ಸರಿಮ್ಮ, ನಾಳೆ ನಿಮ್ಮ ಯಜಮಾನ್ರನ್ನ ಬೆಳಿಗ್ಗೆ ನಾನು ಮೀಟ್ ಮಾಡಕ್ಕೆ ಹೇಳು. ಓಕೆ ಡ್ಯಾಡಿ, ಬಾಯ್ ಡ್ಯಾಡಿ. ಬಾಯ್ ಬಿಡ್ತಾನ. ಅಪ್ಪಯ್ಯನಿಗೆ ದಾಡಿ ಅನ್ಬೇಕು, ಅವ್ವಯ್ಯನಿಗೆ ಮಮ್ಮಿ ಅನ್ಬೇಕು. ನಮ್ಮ ಮೈಲಾರಿಗೆ ಏನನ್ಬೇಕು? ನೋಡು ಬೀರಣ್ಣ, ಇದನ್ನೆಲ್ಲ ಕಲಿಯೋಕ್ ಮೊದಲು ಇಂಗ್ಲಿಷ್ ಅಕ್ಷರ ಅಭ್ಯಾಸ ಮಾಡ್ಬೇಕು. ಇವಾಗ ಇಂಗ್ಲಿಷ್ ನಲ್ಲಿ ಒಟ್ಟು ಇರೋದು 26 ಅಕ್ಷರಗಳು. ಇರ್ಲಿ ಬಿಡು, ನಿಮ್ಮಪ್ಪನ ಮನೆ ಗಂಟೆನೋಯ್ತು. ಅದು ಸರಿ ಅಂತಾನು ಅಲ್ಲ, ಲೆಕ್ಕಾಚಾರಕ್ಕೆ ಹೇಳ್ದೆಪ್ಪ. ನೋಡಿ ಗೆಪ್ತಿ ಬಂತು. ನಾನೊಂದು ಲೆಕ್ಕ ಹೇಳ್ತೀನಿ, ಹೇಳಿಯಾ? ಹೇಳ. ಮುಳುಗಿ ಏಳಕ್ಕಾಗಿ, ದಡದ ಮ್ಯಾಗ ಹತ್ತಕ್ಕಾಗಿ, ಮರಕಾರಕ್ಕಾಗಿ ಏಟಾಯ್ತು. ಮುಳುಗಿ ಹೇಳೋದು ಏಳಕ್ಕಾಗೆ, ದಡಕ್ಕೆ 10ಕ್ಕಾಗೆ, 10 7 17, ಮರಕ್ಕೆ 6ಕ್ಕಾಗೆ, 17 6 23ಕ್ಕಾಗೆ. ಅಯ್ಯೋ ಬೆತ್ತಗಡಿ, ಒಂದೇ ಒಂದ್ ಕಾಗೆ. ಅದ್ಯಾಗೆ? ಮುಳುಗಿ ಏಳಕ್ಕಾಗೆ, ಎದ್ದ ಮ್ಯಾಗೆ, ದಡದ ಮ್ಯಾಗ 10ಕ್ಕಾಗೆ, 10 ಮ್ಯಾಗೆ ಪುರ್ರ ಅಂತ 6ಕ್ಕಾಗೆ. ಒಂದೇ ಕಾಗೆ ಅಲ್ವ ಇಟ್ ಕೆಲ್ಸನೂ ಮಾಡೋದು? ಇಷ್ಟೆಲ್ಲ ಮಾಡೋದು ಒಂದೇ ಕಾಗೆನಾ? ಅಪ್ಪ, ಎಷ್ಟಾದ್ರೂ ನೀನ್ ಕಾಳದಾಸನ್ ಕುಲದಲ್ಲಿ ಬೆಳೆದವನಲ್ವೇ? ಅಕ್ಷರ ಹೇಳ್ಕೊಟ್ಟಿ ನೀನ್ ನಂಗೆ. ಇವಾಗ ಅವರು ಅಣ್ಣವ್ರದ್ದೊಂದು ಯಾವುದೋ ಒಂದು ದೇ ಆಸ್ಟ್ ಕ್ವೆಶ್ಚನ್. ಅಣ್ಣವ್ರೊಂದು ಪ್ರಶ್ನೆ ಕೇಳಿದ್ರು. ನಾನೊಂದು ಕೇಳ್ತೀನಿ. ಇಟ್ಸ್ ಎ ಹಿಂದಿ ಸಾಂಗ್.
ಎಲ್ಲರೂ ಕೇಳಿರ್ಬೋದು, ಅಟ್ಲೀಸ್ಟ್ ನನ್ನ ವಯಸ್ಸಾದವರಂತೂ ಕೇಳಿರ್ತಾರೆ. ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ದೇರ್ಸ್ ಅ ರಾಜ್ ಕಪೂರ್ ಸಾಂಗ್, ತೀತರ್ ಕೆ ಆಗೆ ದೋ ತೀತರ್, ತೀತರ್ ಕೆ ದೋ ಪೀಛೆ ತೀತರ್, ಆಗೆ ತೀತರ್ ಪೀಛೆ ತೀತರ್, ಬೋಲೋ ಕಿತ್ನೆ ತೀತರ್. ಎಷ್ಟು ಜನಕ್ಕೆ ಆನ್ಸರ್ ಗೊತ್ತು? ಇನ್ನೊಂದ್ಸರಿ ಹೇಳ, ತೀತರ್ ಕೆ ದೋ ಆಗೆ ತೀತರ್, ತೀತರ್ ಕೆ ದೋ ಪೀಛೆ ತೀತರ್, ಆಗೆ ತೀತರ್ ಪೀಛೆ ತೀತರ್, ಬೋಲೋ ಕಿತ್ನೆ ತೀತರ್. ಸರ್ ನೀವು ಹಂಗೆ ತೋರಿಸ್ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಂ, ನಿಮ್ಮ ಹತ್ರನೇ ಬರ್ತೀನಿ, ಅದನ್ನ ಎಕ್ಸ್ಪ್ಲೇನು ಮಾಡ್ಬೇಕು ಹೆಂಗೆ ಅಂತ. ನೀವು ಬರೀ ಆನ್ಸರ್. ಹಿಂದೆ ಇರೋ ತೀತರ್ ಹಿಂದೆಗಡೆ 2 ಇರುತ್ತೆ, ಹಿಂದೆಗಡೆ ಇರೋದಕ್ಕೆ ಮುಂದೆಗಡೆ 2 ಇರುತ್ತೆ, 3 ತೀತರ್. ಕರೆಕ್ಟ್. ಅಂದರೆ ಕನ್ನಡದ ಹೇಳ್ಬೇಕಂದ್ರೆ 3 ಇರುವೆ, ಒಂದ್ರ ಹಿಂದೆ ಒಂದಿದೆ, ಒಂದಿರುವೆ ಮುಂದ್ಗಡೆ 2 ಇರುವೆ, ಒಂದಿರುವೆ ಹಿಂದ್ಗಡೆ 2 ಇರುವೆ, ಮುಂದ್ಗಡೆ ಒಂದಿರುವೆ, ಹಿಂದ್ಗಡೆ ಒಂದಿರುವೆ, ಟೋಟಲ್ 3 ಇರುವೆ ಇರೋದು. ಎಲ್ಲರೂ 9 ಅಂತಾರೆ, ಕೆಲವರು 12 ಅಂತಾರೆ. ಥ್ಯಾಂಕ್ ಯು.